ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಸಿಹಿ ಶಂಕರಪೋಳಿ ಅಂತ ಹೇಳಿದ್ರೆ ಸ್ವೀಟ್ ಶಂಕರಪೋಳಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ಈ ಶಂಕರಪೋಳಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 3 ರಿಂದ 4 ಏಲಕ್ಕಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ, ಇದನ್ನು ಇದಕ್ಕೆ ಪೂರ್ತಿ ಹಾಕ್ಕೊಳ್ಳೋಣ. ಹಾಗೆ ಏಲಕ್ಕಿನೂ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಸೊ ಇದನ್ನು ನೈಸ್ ಪೌಡ್ರ್ ಮಾಡ್ಕೊಂಡು ಬರಬೇಕು. ಸೊ ನೋಡಿ, ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಮೈದಾ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೇ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಸೊ ಈಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ 2 ಸ್ಪೂನ್ ಅಷ್ಟು ತುಪ್ಪ ಇಟ್ಕೊಂಡಿದ್ದೀವಲ್ಲ, ಇದನ್ನು ಬಿಸಿ ಮಾಡ್ಕೊಂಡು ಬರಬೇಕು. ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತುಪ್ಪ ಇಟ್ಕೊಂಡಿದ್ದೆನಲ್ಲ, ಈ ತುಪ್ಪನ ಇದಕ್ಕೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸೊ ಇದು ಪೂರ್ತಿ ಮೆಲ್ಟ್ ಆಗಿ ಚೆನ್ನಾಗಿ ಬಿಸಿ ಆಗಬೇಕು. ಸೊ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸಕ್ಕರೆ ಪುಡಿ ಮತ್ತು ಮೈದಾ ಹಾಕಿ ಮಿಕ್ಸ್ ಮಾಡಿದ್ದೀವಲ್ಲ, ಇದೇ ಮಿಶ್ರಣಕ್ಕೆ ನಾನಿಲ್ಲಿ ಬಿಸಿ ಬಿಸಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿಸಿ ತುಪ್ಪ ಹಾಕಿದ ಕೂಡಲೇ ಈಗ ಈ ರೀತಿ ನೊರೆ ಬರಬೇಕು. ಸೊ ಈಗ ಪೂರ್ತಿ ತುಪ್ಪನ ಹಾಕ್ಕೊಂಡು ಬಿಸಿ ಇರೋ ಕಾರಣ ನಾವು ಸ್ಪೂನಲ್ಲಿ ಫಸ್ಟ್ ಹೀಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬಳಸ್ತಿರೋ ಅಂಥದ್ದು ಹೋಮ್ ಮೇಡ್ ತುಪ್ಪ. ನಾನು ಮನೇಲೇ ಬೆಣ್ಣೆ ಹೇಗೆ ಮಾಡೋದು ಅಂತೇಳಿ ನಾನೊಂದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು. ತುಪ್ಪನೂ ಅಷ್ಟೇ, ಮನೇಲೇ ತುಪ್ಪನ ಹೇಗೆ ಈಸಿಯಾಗಿ ಮಾಡೋದು ಅಂತೇಳಿ ನಾನು ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಏನಾದರೂ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತ ಇದ್ದರೆ ನೀವು ಕೂಡ ಆ ವಿಡಿಯೋನ ಚೆಕ್ ಮಾಡ್ಬೋದು. ನಾನು ಬೇಕಾದರೆ ತುಪ್ಪ ಹಾಗೆ ಬೆಣ್ಣೆ ಎರಡರದ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ, ಈಗ ಸ್ಪೂನಲ್ಲಿ ಇರುತ್ತಲ್ಲ, ಇದನ್ನೆಲ್ಲ ತೆಗೆದುಕೊಳ್ಳೋಣ. ಈಗ ಸ್ವಲ್ಪ ತಣ್ಣಗಾಗಿರುತ್ತೆ. ಇದನ್ನ ನೀಟಾಗಿ ಗಂಟೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಈಗ ನೀಟಾಗಿ ಬಿಡಿಸ್ಕೋಬೇಕು. ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಹಾಗೆ ಕಲಿಸ್ಕೋಬೇಕು. ಸೊ 1 ಗಂಟೆ ಇಲ್ದಲೇ ಇರೋ ಹಾಗೆ ಫಸ್ಟಿಗೆ ನೀಟಾಗಿ ಹುಡ್ಕೋಬೇಕಾಗತ್ತೆ. ಹೀಗೆ ಪ್ರತಿಯೊಂದು ಗಂಟೆಯನ್ನು ಬಿಡಿಸ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಇದನ್ನು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ, ಅದಕ್ಕೆ ಕಲಿಸ್ಕೋಬೇಕು. ನಾವಿಲ್ಲಿ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ಯಾಕಂದರೆ ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ಆ ನೀರು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ. ಸೊ ನೋಡಿ, ಹೀಗೆ ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಆಲ್ರೆಡಿ ತುಪ್ಪ ಜಾಸ್ತಿನೇ ಹಾಕಿದ್ದೀವಿ, ಹಾಗಾಗಿ ಮತ್ತೆ ಏನು ಎಣ್ಣೆ ಬೇಕಾಗೋದಿಲ್ಲ. ನೋಡಿ, ಈ ಅದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾನು ಸ್ವಲ್ಪ ಹೊತ್ತು ಹೀಗೆ ನೆನೆಯೋಕೆ ಬಿಡ್ತೀನಿ. ಸೊ ನೋಡಿ, ಈಗ ಇದನ್ನ ಇನ್ನೂ ಒಂದ್ಸಲ ನಾದ್ಕೋಬೇಕು. ಹೀಗೆ ನಾದ್ಕೊಂಡು ಅದರಲ್ಲಿ ಅರ್ಧನ ತಗೊಂಡಿದ್ದೀನಿ ನಾನು.
ನಾನಿಲ್ಲಿ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಕ್ಕೋಸ್ಕರ ಒಂದು ತಟ್ಟೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಚಪಾತಿ ಮಣೆ ಕೂಡ ತೊಗೋಬೋದು. ಸೊ ತಟ್ಟೆಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಗೆ ಕೂಡ ಮಾಡ್ಬೋದು. ಅಂಟುತ್ತೆ ಅಂತ ಏನಾದ್ರು ನಿಮಗೆ ಅನಿಸಿದ್ರೆ ಸ್ವಲ್ಪ ಹೀಗೆ ತುಪ್ಪನ ಸವರ್ಕೊಂಡು ಹೀಗೆ ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೋಬೇಕು. ಚಪಾತಿ ಎಲ್ಲ ಲಟ್ಟಿಸ್ಕೊಳ್ತೀವಲ್ಲ ಆ ಥರ ಅಲ್ಲ, ಒಂದು ಸ್ವಲ್ಪ ದಪ್ಪವಾಗಿ ಇದನ್ನ ನೀಟಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಸೊ ಈಗ ಒಂದು ಚಾಕುನ ತೊಗೊಂಡಿದ್ದೀನಿ. ಇದಕ್ಕೋಸ್ಕರ ಲೈಟಾಗಿ ಹೀಗೆ ತುಪ್ಪನ ಸವರ್ಕೊಳ್ಳೋಣ. ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೋಬೋದು. ಡೈಮಂಡ್ ಶೇಪ್ಗಾದರೂ ಮಾಡ್ಕೋಬೋದು, ಇಲ್ಲ ಸ್ಕ್ವೈರ್ಗಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೈರ್ ಶೇಪಲ್ಲಿ ಮಾಡೋಣ ಅಂಥೇಳಿ ಎಡ್ಜಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೋಬೇಕು ಅಂತೇನಿಲ್ಲ, ಜಸ್ಟ್ ಒಂದು ಫಿನಿಶಿಂಗ್ ಚೆನ್ನಾಗಿ ಬರಲಿ, ಎಲ್ಲನೂ ಒಂದೇ ಶೇಪಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಹಾಗೆ ನಿಮಗೆ ಇನ್ನೊಂದು ಟಿಪ್ ಹೇಳಬೇಕಿತ್ತು. ಏನಂದರೆ ನೀವಿಲ್ಲಿ ಶಂಕರಪುಳಿ ಮಾಡ್ತಾಯಿದ್ದೀನಲ್ಲ, ಸ್ವೀಟ್ ಶಂಕರಪುಳಿಗೆ ನೀವು ತುಪ್ಪನ ಕಡಿಮೆ ಬಳಸಿದ್ರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ತುಂಬಾ ಜಾಸ್ತಿ ಹಾಕ್ಬಾರ್ದು. ಅಂದರೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಸರಿಯಾಗುತ್ತೆ. ಇನ್ ಕೇಸ್ ನೀವೇನಾದರೂ ಜಾಸ್ತಿ ತೊಗೊಳ್ತೀರಾ ಅಂತ ಹೇಳಿದ್ರೆ ಅದು ತುಂಬ ಸಾಫ್ಟಾಗಿ ಬಂದುಬಿಡುತ್ತೆ. ಪರ್ಫೆಕ್ಟಾಗಿ ನಿಮಗೆ ಈ ಶಂಕರಪುಳಿ ಬರೋದಿಲ್ಲ, ಅಂದರೆ ತುಂಬ ಸಾಫ್ಟಾಗಿ ಅಲ್ಲಲ್ಲೇ ಬ್ರೇಕ್ ಆಗಿಬಿಡುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ನಾನು ಯಾವ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ ಅಂತೇಳಿ. ನೋಡಿ, ಇಷ್ಟು ದಪ್ಪ ಆದರೂ ಇರಬೇಕು, ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ನಾನು ಇದನ್ನೆಲ್ಲ ಬೇರೆ ಪ್ಲೇಟ್ಗೆ ಹಾಕ್ಕೊಳ್ತೀನಿ, ಯಾಕಂತೇಳಿದ್ರೆ ಮತ್ತೆ ಎಣ್ಣೆಗೆ ಹಾಕೋವಾಗ ಈಸಿ ಆಗುತ್ತೆ ಅಂತೇಳಿ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಎಣ್ಣೆ ಬಾಣಲಿನ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಅಲ್ಲಿವರೆಗೂ ಹಾಗೆ ಬಿಡಿ. ಈಗ ಗ್ಯಾಸ್ ಫ್ಲೇಮ್ನ ಲೋ ಟು ಮೀಡಿಯಮ್ ಫ್ಲೇಮ್ಗೆ ಮಾಡ್ಕೋಬೇಕು. ನಂತರ ಒಂದೊಂದೇ ಪೀಸಸ್ನ ಇದೇ ಬಾಣಲಿಗೆ ಹಾಕ್ಕೊಳ್ಳೋಣ. ಸೊ ಹೀಗೆ ಎಲ್ಲ ಪೀಸಸ್ನ ಹಾಕ್ಕೋಬೇಕು. ಅದಾಗೆ ಪೀಸಸ್ ಮೇಲೆ ಬರುತ್ತೆ ಎಣ್ಣೆಲಿ ತೇಲ್ಕೊಂಡು, ಅಲ್ಲಿವರೆಗೂ ಹಾಗೆ ಬಿಟ್ಟು ಆಮೇಲೆ ಮಗ್ಚಾಕಬೇಕಾಗತ್ತೆ. ಸೊ ಈಗ ಫಸ್ಟ್ ಹಾಕಿದ ಪೀಸಸ್ ಎಲ್ಲ ಆಲ್ರೆಡಿ ಬೆಂದಿರುತ್ತಲ್ವ, ಇದನ್ನ ಹೀಗೆ ಮಗ್ಚಾಕಿ ಯಾವ್ದ್ಯಾವುದು ಆಗಿದೆಯೋ ಅದನ್ನು ಮಾತ್ರ ತೆಕ್ಕೊಳ್ಳೋಣ. ಸೊ ಹೀಗೆ ಬಿಸ್ಕೆಟ್ ಕಲರ್ ಬಂದರೆ ಸಾಕು, ಜಾಸ್ತಿ ಕೂಡ ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಕಹಿ ಟೇಸ್ಟ್ ಬಂದುಬಿಡುತ್ತೆ. ಇದು ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲರೂ ಒತ್ತೋಗ್ಬಿಟ್ರೆ ಅದು ಕಹಿ ಥರ ಆಗಿಬಿಡುತ್ತೆ. ಸೊ ಹೀಗೆ ಎಲ್ಲ ಪೀಸಸ್ನ ಕೂಡ ಬಿಸ್ಕೆಟ್ ಕಲರ್ ಬರೋವರೆಗೂ ಬಿಟ್ಟು ಆಮೇಲೆ ಇದನ್ನೆಲ್ಲ ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದೇ ರೀತಿ ಉಳಿದಿರುವಂತಹ ಹಿಟ್ಟಲ್ಲೂ ಕೂಡ ಹೀಗೆ ಶಂಕರಪುಳಿನ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ನೀವಿಲ್ಲಿ ಹೇಗೆ ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ನೋಡಿ ಪರ್ಫೆಕ್ಟ್ ಆಗಿರುತ್ತೆ. ನೀವು ಇನ್ನೂ ಏನಾದ್ರು ಜಾಸ್ತಿ ಬೇಯಿಸ್ಬಿಟ್ರೆ ಚೆನ್ನಾಗಿ ಅನ್ಸೋದಿಲ್ಲ. ಈಗ ಸ್ವಲ್ಪ ಮೆದುವಾಗಿರುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇದು ಸೌಂಡೇ ಗೊತ್ತಾಗುತ್ತೆ ನಮಗೆ ಅಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಶಂಕರಪುಳಿನ ಮಾಡ್ಬೋದು ಅಂತೇಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.